ಇನ್ನು 2028ರ ಒಳಗೆ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಡಿಕೆಶಿ ಕಷ್ಟಪಟ್ಟಿದ್ದಾರೆ, ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ. ಶಾಸಕ ಶಿವಗಂಗಾ ಬಸವರಾಜ್ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಇದು. ನಿನ್ನೆ ಡಿಕೆಶಿ ಒಳ್ಳೆಯ ಅರ್ಥದಲ್ಲೇ ಮಾತನಾಡಿದ್ದಾರೆ. ಹೋರಾಟ ಮಾಡಿ ಎಲ್ಲ ಶಾಸಕರನ್ನ ಗೆಲ್ಲಿಸಿದ್ದಾರೆ. ಡಿಕೆಶಿ 5 ವರ್ಷ ಸಿಎಂ ಆಗಬೇಕಿತ್ತು. ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯನವರು ಸಿಎಂ ಆದರು. ಸಿಎಂ ಕುರ್ಚಿ ಖಾಲಿಯಾದ ತಕ್ಷಣ ನಾವು ಕ್ಲೇಮ್ ಮಾಡ್ತೇವೆ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಇದು. ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಸಿಎಂ ವಿಷಯ ಚರ್ಚೆನೂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಇನ್ನು ಚರ್ಚೆ ಮಾಡೋಣ. ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ, ನಡೀತಾ ಇದೆ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. 2028 ಸ್ವೀಕರ್ ಸಿಎಂ ಆಗಲಿ ಅವರು 2.5 ವರ್ಷಕ್ಕೆ ಯಾಕೆ ಕೊಡ್ತಾರೆ ಡಿ ಕೆ ಶಿ ಅವರು ಅಂತ ಹೇಳ್ತಾರೆ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ ರಾಜಣ್ಣವರು, 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ ಅದು. ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ. ಇನ್ನು ಮುಂದುವರೆದಂತೆ ಮಾತನಾಡಿದ ಇವರು ಡಿಕೆಶಿ ಪಕ್ಷ ಸಂಘಟನೆಗೆ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿದ್ದಾರೆ. ಜೆಡಿಎಸ್ನಿಂದ 11 ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಶಿವಗಂಗಾ ಬಸವರಾಜ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲ ನಾಯಕರಿಗೆ ಕೇವಲ ಅಧಿಕಾರ ಮಾತ್ರ ಬೇಕು. ಡಿಕೆ ಶಿವಕುಮಾರ್ ರೀತಿ ಆಪರೇಷನ್ ಮಾಡಿ ಕರೆತರಲಿ ನೋಡೋಣ. ಪಕ್ಷದ ನಾಯಕರ ವಿರುದ್ಧವೇ ಶಾಸಕ ಶಿವಗಂಗಾ ಬಸವರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಖರೀದಿ ಇಲ್ಲ, ಅವ್ರಾಗನೇ ಬಂದು ಸೇರ್ಕೊಂತೀವಿ ಅಂದರೆ ಬೇಡ ಅನ್ನೋಕ್ಕಾಗ್ತದ? ಪಕ್ಷ ಸಂಘಟನೆ ಇಂಪಾರ್ಟೆಂಟ್. ನೋಡಿರಿ, ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ. ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದ್ರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4-5 ಜನ JDSನಲ್ಲಿ. ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕ್ಕೆ ರೆಡಿ. ನಾನು ರೆಡಿ, ನೀನು ರೆಡಿ. ಬರಲಿ, ಸ್ವಾಗತ ಮಾಡೋಣ. ಯಾರು ಬಂದರೂ ಸ್ವಾಗತ ಮಾಡೋಣ. JDSನವ್ರು ಬಂದರೂ ಕರ್ಕೊಂತೀವಿ, BJPಯವ್ರು ಬಂದರೂ ಕರ್ಕೊಂತೀವಿ. ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದರೆ ಯಾರು ಬಂದರೂ ಕರ್ಕೊಂಡು. ಇನ್ನು 2028ರ ಒಳಗೆ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಡಿಕೆಶಿ ಕಷ್ಟಪಟ್ಟಿದ್ದಾರೆ, ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ. ಶಾಸಕ ಶಿವಗಂಗಾ ಬಸವರಾಜ್ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಇದು. ನಿನ್ನೆ ಡಿಕೆಶಿ ಒಳ್ಳೆಯ ಅರ್ಥದಲ್ಲೇ ಮಾತನಾಡಿದ್ದಾರೆ. ಹೋರಾಟ ಮಾಡಿ ಎಲ್ಲ ಶಾಸಕರನ್ನ ಗೆಲ್ಲಿಸಿದ್ದಾರೆ. ಡಿಕೆಶಿ 5 ವರ್ಷ ಸಿಎಂ ಆಗಬೇಕಿತ್ತು. ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯನವರು ಸಿಎಂ ಆದರು. ಸಿಎಂ ಕುರ್ಚಿ ಖಾಲಿಯಾದ ತಕ್ಷಣ ನಾವು ಕ್ಲೇಮ್ ಮಾಡ್ತೇವೆ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಇದು. ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಸಿಎಂ ವಿಷಯ ಚರ್ಚೆನೂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿಎಂ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಇನ್ನು ಚರ್ಚೆ ಮಾಡೋಣ. ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ, ನಡೀತಾ ಇದೆ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. 2028 ಸ್ವೀಕರ್ ಸಿಎಂ ಆಗಲಿ ಅವರು 2.5 ವರ್ಷಕ್ಕೆ ಯಾಕೆ ಕೊಡ್ತಾರೆ ಡಿ ಕೆ ಶಿ ಅವರು ಅಂತ ಹೇಳ್ತಾರೆ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ ರಾಜಣ್ಣವರು, 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ ಅದು. ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ. ಇನ್ನು ಮುಂದುವರೆದಂತೆ ಮಾತನಾಡಿದ ಇವರು ಡಿಕೆಶಿ ಪಕ್ಷ ಸಂಘಟನೆಗೆ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿದ್ದಾರೆ. JDSನಿಂದ 11 ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಶಿವಗಂಗಾ ಬಸವರಾಜ್ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲ ನಾಯಕರಿಗೆ ಕೇವಲ ಅಧಿಕಾರ ಮಾತ್ರ ಬೇಕು. ಡಿಕೆ ಶಿವಕುಮಾರ್ ರೀತಿ ಆಪರೇಷನ್ ಮಾಡಿ ಕರೆತರಲಿ ನೋಡೋಣ. ಪಕ್ಷದ ನಾಯಕರ ವಿರುದ್ಧವೇ ಶಾಸಕ ಶಿವಗಂಗಾ ಬಸವರಾಜ್ ವಾಗ್ದಾಳಿ ನಡೆಸಿದ್ದಾರೆ.
ಖರೀದಿ ಇಲ್ಲ ಅವ್ರಾಗನೇ ಬಂದು ಸೇರ್ಕೊಂತೀವಿ ಅಂದರೆ ಬೇಡ ಅನ್ನೋಕ್ಕಾಗ್ತದ? ಪಕ್ಷ ಸಂಘಟನೆ ಇಂಪಾರ್ಟೆಂಟ್. ನೋಡಿರಿ, ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದ್ರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4 ಜನ JDSನಲ್ಲಿ. ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕೆ ರೆಡಿ. ನಾನು ರೆಡಿ, ನೀನು ರೆಡಿ. ಬರಲಿ, ಸ್ವಾಗತ ಮಾಡೋಣ. ಯಾರು ಬಂದರೂ ಸ್ವಾಗತ ಮಾಡೋಣ. JDSನವ್ರು ಬಂದರೂ ಕರ್ಕೊಂತೀವಿ, BJP ಅವ್ರು ಬಂದರೂ ಕರ್ಕೊಂತೀವಿ. ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದರೆ ಯಾರು ಬಂದರೂ ಶಿವಕುಮಾರ್